ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಗೃಹಲಕ್ಷ್ಮಿ 19ನೇ ಕಂತು ನಿಜವಾಗ್ಲೂ ಬಿಡುಗಡೆ ಶುರು ಆಗಿದೆಯಾ ಇಲ್ವಾ? ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಜಮಾ ಆಗ್ತಾ ಇದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಇದ್ರ ಬಗ್ಗೆ ಕ್ಲಾರಿಟಿ, ಅದರ ಜೊತೆಯಲ್ಲಿ ಹಣ ಬಂದಿಲ್ಲ ಅಂದ್ರೆ ಸಾರ್ವಜನಿಕರು ಏನ್ ಮಾಡಬೇಕು, ಯೂಟ್ಯೂಬರ್ಗಳು ಏನ್ ಮಾಡಬೇಕು, ಮಾಧ್ಯಮದವರು ಏನ್ ಮಾಡಬೇಕು, ಹಣ ಬೇಗ ಜಮಾ ಆಗಬೇಕು ಅಂದ್ರೆ ಈ ಕೆಲಸವನ್ನ ತಪ್ಪದೇ ಮಾಡಬೇಕಾಗತ್ತೆ. ಅವಾಗ ಖಂಡಿತವಾಗ್ಲೂ ಹಣ ಜಮಾ ಆಗುತ್ತೆ. ಓಕೆನಾ? ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ಈಗ ಸುಮಾರು 18 ಕಂತು ಅಂದ್ರೆ 36,000 ರೂಪಾಯಿ ಮಹಿಳೆಯರಿಗೆ, ಈಗ ಪ್ರತಿ ಮಹಿಳೆಯರಿಗೆ ಅಂತ ಹೇಳಿ ಗೃಹಲಕ್ಷ್ಮಿಯರಿಗೆ ಹಣ ಸರ್ಕಾರ ಬಿಡುಗಡೆ ಮಾಡಿದೆ. ಬಟ್ ಆದ್ರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಓಕೆನಾ? ಫೆಬ್ರವರಿ ತಿಂಗಳ ಹಣ ಮೊದಲು ಬಿಡುಗಡೆ ಆಗಬೇಕು. ಆಮೇಲೆ ಮಾರ್ಚ್, ಏಪ್ರಿಲ್ ಅಂದ್ರೆ 19ನೇ ಕಂತು ಮೊದಲು ಬಿಡುಗಡೆ ಆಗಬೇಕು. ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಯಾವ ರೀತಿ ಬಿಡುಗಡೆ ಆಗುತ್ತೆ ಆ ರೀತಿ ಖಂಡಿತವಾಗ್ಲೂ ಆಗಿಲ್ಲ. ಮಧ್ಯಂತರ ಎಲ್ಲೋ ಒಂದಿಷ್ಟು 1%, 2% ಜನರಿಗೆ ಟೆಸ್ಟ್ ಮಾಡುವಂತ ಪರ್ಪಸ್ ಆಗಿ ಜಮಾ ಮಾಡಿರ್ಬೋದು ಹೊರತು ಖಂಡಿತವಾಗ್ಲೂ ಪೂರ್ಣ ಪ್ರಮಾಣದ ಹಣ ಬಿಡುಗಡೆ ಆಗಿಲ್ಲ. ಓಕೆನಾ? ಹಾಗಾದ್ರೆ ಬಿಡುಗಡೆ ಆಗಬೇಕು ಅಂದ್ರೆ ಆಗ್ಬೇಕು. ಸಹಜವಾಗಿ ನೀವು ಗಮನಿಸಿರ್ಬೋದು, ಪ್ರತಿ ಬಾರಿ ಡಿಲೇ ಆದಾಗ್ಲೂ ಸಹ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲು ವೈರಲ್ ಆಗುತ್ತೆ, ಹಣ ಬಿಡುಗಡೆ ಆಗಿಲ್ಲ, ಮಹಿಳೆಯರ ಆಕ್ಷೇಪ. ನಿನ್ನೆ ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ಮಹಿಳೆಯರು ಅಗತ್ಯವಾಗಿ ಬೇಕಾಗಿದೆ, ನಮಗೆ ಸಣ್ಣ ಪುಟ್ಟ ಖರ್ಚಿಗಾಗತ್ತೆ, ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸ್ಲಿಕ್ಕಾಗತ್ತೆ, ಇನ್ನೊಬ್ರು ಯಾರೋ ನಮ್ಮ ಯಾವುದೋ ಒಂದು ಫೈನಾನ್ಸ್ ಅಲ್ಲಿ ಲೋನ್ ತಗೊಂಡ್ಬಿಟ್ಟಿದ್ವಿ, ಅದು ಕಟ್ಟಕ್ ವ್ಯವಸ್ಥೆ ಆಗಬೇಕಾಗಿತ್ತು, ನಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ನಂಬ್ಕೊಂಡಿದ್ವಿ. ಈ ರೀತಿಯಾಗಿ ಮಹಿಳೆಯರು ತಮ್ಮ ಆಕ್ಷೇಪವನ್ನ ಹೊರಗಡೆ ಹಾಕ್ತಾ ಇದ್ದಾರೆ. ಅದರ ವಿಡಿಯೋದ ಲಿಂಕ್ ಕೂಡ ನಾನು ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ ಹಾಕಿರ್ತೀನಿ. ಹಾಗಾದ್ರೆ ಸಾರ್ವಜನಿಕರು ಏನ್ ಮಾಡಬೇಕು? ಈ ರೀತಿ ಟ್ವಿಟರ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ವಿಡಿಯೋಗಳನ್ನ ಶೇರ್ ಮಾಡಬೇಕು. ಆದಷ್ಟು ಸರ್ಕಾರಕ್ಕೆ ರೀಚ್ ಆಗುವ ರೀತಿ ನಿಮಗೆ ಸಾಧ್ಯವಾದರೆ ನೀವು ಇಮೇಲ್ ಮುಖಾಂತರ ಕೂಡ ಕಳಿಸಬಹುದು. ಇಮೇಲ್ ಮಾಡಿ ನೀವು ಕೂಡ ಸರ್ಕಾರಕ್ಕೆ ಗಮನಕ್ಕೆ ತರಬಹುದು. ಮಾಧ್ಯಮದವರು ಪದೇ ಪದೇ ಒತ್ತಡ ಹಾಕಬೇಕು, ಇಷ್ಟು 3 ಕಂತುಗಳು ಬಂದಿಲ್ಲ ಅಂತ ಹೇಳಿ. ನಾವು ಕೂಡ ನಮ್ಮ ಕರ್ತವ್ಯನೂ ಅದೇ. ಸುಮ್ನೆ ಆ ಜಿಲ್ಲೆಗೆ, ಈ ಜಿಲ್ಲೆಗೆ 10 ಗಂಟೆಗೆ 11 ಗಂಟೆಗೆ ಅಂತ ಹಾಕೋದಕ್ಕಿಂತ ಹಣ ಬಿಡುಗಡೆ ಆಗಿಲ್ಲ, ಆದಷ್ಟು ಬೇಗ ಸರ್ಕಾರ ಬಿಡುಗಡೆ ಮಾಡಬೇಕು. ಜನರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಈಗ ಇದ್ರ ಮೇಲೆ ಅವಲಂಬಿತರಾಗ್ಬಿಟ್ಟಿದ್ದಾರೆ ಜನ. ಹಾಗಾಗಿ ಅನಿವಾರ್ಯವಾಗಿ ಸರ್ಕಾರ ಹಣ ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಯಾರು ಮಾಹಿತಿ ಕೊಡ್ತಾರೋ ಅಂತ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿ. ಇದರಿಂದ ಏನಾಗುತ್ತೆ, ಎಲ್ಲಾ ಕಡೆನೂ ಕೂಡ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅವಾಗ ಸರ್ಕಾರಕ್ಕೆ ಇದು ರೀಚ್ ಆಗುತ್ತೆ, ಆದಷ್ಟು ಬೇಗ ಹಣ ಬಿಡುಗಡೆ ಆಗುತ್ತೆ. ನಮ್ಮ ಹತ್ರ ಇರೋದು ಇದೊಂದೇ ಮಾರ್ಗ. ಹಾಗಾಗಿ ನಾವು ನಮ್ಮ ಕರ್ತವ್ಯವನ್ನ ನಿಭಾಯಿಸ್ತೀವಿ. ನಿಮಗೂ ಕೂಡ ಹಣ ಬಿಡುಗಡೆ ಆಗಿದೆಯೋ ಇಲ್ಲೋ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.